NGT ಕೋರ್ಟ್ ಹೋದ್ರಿಂದ NGTಲಿ ಆರ್ಡರ್ ಮಾಡಿದರೆ ನಾವು ಆದೇಶ ಕೊಡುವಲ್ಲವರಿಗೆ ನಿಲ್ಲಿಸಿ ಅಂತ. ನಮ್ದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ತೊಂದರೆ ಆಗಲಿಲ್ಲಾಗಿತ್ತು. ಇಲ್ಲಿ ತನಕ ನಾವು ಬಂದ ತಕ್ಷಣವೇ ಎಲ್ಲೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೂ ನಮ್ಮ ಜಿಲ್ಲೆಯಲ್ಲಿ ಸರಿಪಡಿಸ್ಕೊಂಡು ಹೋಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹೀಗೆ ಇದು ನಿಲ್ಲಕ್ಕೆ ಕಾರಣ BJP ಮುಖಂಡರು ಹೊನ್ನಾವರ ತಾಲೂಕಿನಿಂದ ಶರಾವತಿಗೆ ಹೋದದ್ದು ಇಡೀ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು ಪರಿಶೀಲನೆ ಮೊನ್ನೆ ಇತ್ತು, ಕೋರ್ಟ್ ಇತ್ತು, ಅದು ಮತ್ತೆ ಮುಂದೆ ಹಾಕಿದ್ದಾರೆ. ಈಗ ಬರೋ ತಿಂಗಳ 4ನೇ ತಾರೀಕಿಗೆ ಕೋರ್ಟ್ ಇಟ್ಟಿದ್ದಾರೆ. ಅದೇನು ನಿರ್ಣಯ ಆಗ್ತದೆ ಅಲ್ಲಿವರೆಗೆ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಆದೇಶ ಇದರಿಂದ ಸರ್ಕಾರದಿಂದಾಗಲಿ, ನಮ್ಮಿಂದಾಗಲಿ, ಜನಪ್ರತಿನಿಧಿಗಳಿಂದಾಗಲಿ, ಅಧಿಕಾರಿಗಳಿಂದಾಗಲಿ ಅದು ನಿಂತಿದ್ದಲ್ಲ. ಇದು ನೇರವಾಗಿ ಮತ್ತೆ ಹೇಳ್ತೀನಿ, BJP ಮುಖಂಡರು NGT ಚೆನ್ನೈ ಕೋರ್ಟ್ಗೆ ಹೋದ್ರಿಂದ ಅಲ್ಲಿ ಆದೇಶ ಮಾಡಿದರೆ ನಾವು ಡಿಸಿಷನ್ ಕೊಡುವಲ್ಲವರಿಗೆ ನೀವು ಯಾವುದೇ ಮರಳುಗಾರಿಕೆ ಮಾಡಬಾರ್ದು. ನಿಮ್ಮ ARB ರೋಡ್ ಸಮರ್ಪಕವಾಗಿ ಇಲ್ಲ, ಅದು ಸರಿಪಡಿಸಿ, ಇಲ್ಲ ಅಂದರೆ ಟೋಲ್ ಬಂದ್ ಮಾಡಿ. ಅಲ್ಲಿವರೆಗೂ ನಡೆದಿದೆ. ಸರ್ಕಾರವೇ ಅದ್ರ ವಿರುದ್ಧ ಇದೆ. ಆದರೂ ಅವರು ಕ್ರಮ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನವರು IRB ಅವರಿಗೆ ಮಾರ್ಕೊಂಡಿದ್ದಾರೆ. BJP ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ IRB ಅವರು ಸೆಂಟ್ರಲ್ ಗೌರ್ಮೆಂಟನ್ನೇ ಪರ್ಚೇಸ್ ಮಾಡಿದ್ದಾರೆ. ಇಲ್ಲ ಅಂದರೆ ಯಾಕೆ ಇಷ್ಟು ಜನ ಸತ್ತರು, ಇಷ್ಟೆಲ್ಲ ಅನಾಹುತ ಆದರೂ ಕ್ರಮ ತಗೊಳ್ಳಿಲ್ಲ ಅಂದರೆ ಅದರ ಅರ್ಥ ಏನು? BJP ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಸರ್ಕಾರ ನೇರವಾಗಿ ಹೊಣೆ. ಸರ್, ಈಗ ಸಾಕಷ್ಟು ಕಡೆಗಳಲ್ಲಿ ಸರ್ವೆ ಮಾಡಿಸ್ತಾ ಇದ್ದೀರಲ್ಲ, ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲ, ಯಾಕೆ ಸರ್ವೆ ಮಾಡ್ತೇವೆ ಅಂತ ಹೇಳಿದ್ರೆ PD ಮೊದಲಿದ್ದವರು ಅವರು ಏನೋ ವರದಿ ಕೊಟ್ಟು ಹೋಗಾರೆ, ಇವ್ರು ಬಂದು ಇಲ್ಲಿ ವರದಿ ಓದಿದ್ರು. ಅದು ಸರಿಯಲ್ಲ, ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದೇವೆ. ಅದರ ನಂತರ ನಾವು ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರೂ ಸೇರಿ ಮತ್ತೆ ಪುನಃ ನಾವು ನಮ್ಮಿಂದ ಏನು ತಪ್ಪಾಗಿದೆ, ಅವ್ರು ಹೇಳಿದ್ರು 1.9 ಕಿಲೋಮೀಟರ್ ಇನ್ನೂ ಕ್ಲಿಯರ್ ಮಾಡಿಕೊಡ್ಲಿಲ್ಲ ಕುಮಟಾ ಹತ್ರ. ಅದು ಒಂದು ಬಿಟ್ಟರೆ ಬಾಕಿ ಪೂರ್ತಿ ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ. ಸ್ಟೇಟ್ ಗೌರ್ಮೆಂಟಿಂದ ಅವರು ಕೇಳಿದಷ್ಟು ರೋಡ್ ಜಾಗ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಮೀಟ್ರ್ ಕೇಳಿದ್ದಾರೆ ಅಷ್ಟು ಮೀಟ್ರ್ ನಾವು ಬಿಟ್ಕೊಟ್ಟಿದ್ದೇವೆ. ಕಡಿಮೆ 10 ವರ್ಷ ಆಯಿತು ಎಗ್ರಿಮೆಂಟ್ ಆಗಿ. 10 ವರ್ಷದಿಂದ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಇನ್ನು ಮಾಡೋದು ಇಲ್ಲ, ಅವ್ರದ್ದು ಇರೋದು ಮತ್ತು 18 ವರ್ಷ. ಅವರು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಸಾಮಾನ್ಯ ಎಲ್ಲರೂ ಜನಪ್ರತಿನಿಧಿಗಳು, ಕೆಲವು ಅಧಿಕಾರಿಗಳು ಎಲ್ಲರಿಗೂ ಸಹಕಾರ ಇದೆ ಅವರಿಗೆ. ಯಾಕಂದರೆ ಸೆಂಟ್ರಲ್ ಮಿನಿಸ್ಟ್ರ್ ಏನೋ ಪಾರ್ಟ್ನರ್ ಅದರಲ್ಲಿ ನಮ್ಗೆ ಗೊತ್ತಿಲ್ಲ, ಹೇಳ್ತಾರೆ. ನಿಮ್ಮನ್ನೆಲ್ಲ TV ವಿಲೆಲ್ಲ ಬಂದಿದ್ದು ನೋಡಿದ್ದೆ ನಾನು. ಹಾಗಾಗಿ ಅವರು ಆ ಇನ್ಫ್ಲುಯೆನ್ಸಲ್ಲಿ ಮತ್ತು ಅವರು ಇದನ್ನು ಸರಿಪಡಿಸಿಕೊಡ್ಲಿಲ್ಲ ಅಂತ ಆದರೆ ಜನ ಅವ್ರಿಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಜನಪ್ರತಿನಿಧಿಗಳಾಗಲಿ ಸಂಬಂಧ ಇಲ್ಲ. ಅದಕ್ಕೆಲ್ಲದಕ್ಕೂ ಹೊಣೆಗಾರರು IRB ಅವರೇ ಆಗಿರ್ತಾರೆ. ನ್ಯಾಷನಲ್ ಹೈವೇನೇ ಅಷ್ಟೇ. ನ್ಯಾಷನಲ್ ಹೈವೇ ಏನು PD ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ, GM ಎಲ್ಲ ಇದ್ದಾರೆ, ಅವರೇ ಜವಾಬ್ದಾರರಾಗಿರ್ತಾರೆ. ನಾವು ಯಾರೂ ಜವಾಬ್ದಾರರಲ್ಲ. ಅದು ಯಾವುದೇ ಕಾರಣಕ್ಕೆ ಸರಿ ಆಗೋಲ್ಲವರಿಗೆ ನಾವು ಇದನ್ನು ಬಿಡೋದಿಲ್ಲ. ಯಾಕೆಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ 1000 ಗಟ್ಟಲೆ ಜನ ಸತ್ರು, ಕೈಕಾಲು ಕಳ್ಕೊಂಡಿದ್ದಾರೆ, ಪಾಪ ಕಷ್ಟದಲ್ಲಿದ್ದಾರೆ. ಎಷ್ಟೋ ಆಕಳು ಸತ್ತೋಗಿದೆ, ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗಿದೆ, ಮೊನ್ನೆ ಗುಡ್ಡ ಕುಸಿದು 8 ಜನ ಸತ್ತೋಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ IRB ನ್ಯಾಷನಲ್ ಹೈವೇ. ಇದು ಸೆಂಟ್ರಲ್ ಗೌರ್ಮೆಂಟ್ನವರು ಕ್ರಮ ತಗೊಳ್ಳದೇ ಇದ್ದದ್ದು ತಪ್ಪು. ಇಷ್ಟೆಲ್ಲ ಆದರೂ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ಅವರು ಇಲ್ಲಿ ದೋಚ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಇದು ಸರಿಯಲ್ಲ. ಯಾವುದೇ ಕಾರಣಕ್ಕೆ ನಾವು ಇದನ್ನು ಅವರಿಗೆ ಕ್ಷಮಿಸೋದಿಲ್ಲ.